ಕಂಪ್ಯೂಟರ್ಗಳ ಮದರ್ ಬೋರ್ಡ್ಗಳಲ್ಲಿ ಹಾಗೂ ಪ್ರೊಸೆಸರ್ಗಳಲ್ಲಿ ತೆಳು ಹಾಳೆಯ ರೂಪದಲ್ಲಿ ಚಿನ್ನವನ್ನ ಬಳಸ್ತಾರೆ. ಇಂಥ ಎಲೆಕ್ಟ್ರಾನಿಕ್ ಪರಿಕರಗಳನ್ನ ನಾನಾ ಕಸರತ್ತು ಮಾಡಿ ಚಿನ್ನವನ್ನ ಹೊರತೆಗೆಯುವಂತಹ ವಿಡಿಯೋಗಳನ್ನ ನಾವು ನೋಡಿದ್ದೇವೆ. ಹಾಗೆ ತೆಗೆಯುವಂತಹ ಚಿನ್ನ ಅತ್ಯಲ್ಪ ಪ್ರಮಾಣದ್ದಾಗಿರುತ್ತೆ, ನಿಜ. ಸರಾಗ ವಿದ್ಯುತ್ ಪ್ರವಾಹಕ್ಕಾಗಿ ಎಲೆಕ್ಟ್ರಾನಿಕ್ ಪರಿಕರಗಳಲ್ಲಿ ಮದರ್ ಬೋರ್ಡ್, ಪ್ರೊಸೆಸರ್ ಚಿಪ್ಗಳಲ್ಲಿ ಚಿನ್ನದ ಲೇಪನವನ್ನ ಬಳಸ್ತಾರೆ. ಇನ್ನು ಸಿಮ್ ಕಾರ್ಡ್ಗಳು ತುಕ್ಕು ಹಿಡಿಯದಿರಲೆಂದು ಅವುಗಳ ಮೇಲೆ ಚಿನ್ನದ ಲೇಪನ ಮಾಡಲಾಗಿರುತ್ತೆ. ಅದು ಅತ್ಯಲ್ಪವೇ, ಆದರೆ ಇಂದಿನ ಚಿನ್ನದ ರೇಟ್ಗೆ ಹೋಲಿಸಿದ್ರೆ ಆ ಅತ್ಯಲ್ಪ ಪ್ರಮಾಣದ ಚಿನ್ನ ಒಂದು ಉತ್ತಮ ಬೆಲೆ ಇದೆ. ಇದನ್ನರಿತಂತಹ ವ್ಯಕ್ತಿಯೊಬ್ಬ ಹಳೆಯ ಸಿಮ್ ಕಾರ್ಡ್ ಹಾಗೂ ಕಂಪ್ಯೂಟರ್ ವೇಸ್ಟ್ ಗಳಿಂದ ಚಿನ್ನವನ್ನ ಹೊರತೆಗೆದಿದ್ದಾನೆ. ಆತ ಹೊರತೆಗೆದಿರುವಂತಹ 191 ಗ್ರಾಂ ಚಿನ್ನ, ಅದು 24 ಕ್ಯಾರೆಟ್ ಪರಿಶುದ್ಧತೆ ಹೊಂದಿದೆ. ಫೆಬ್ರವರಿ 3ರಂದು ಭಾರತದಲ್ಲಿರುವಂತಹ ಚಿನ್ನದ ದರದ ಪ್ರಕಾರ ಆತ ಹೊರತೆಗೆದಿರುವಂತಹ ಚಿನ್ನದ ಬೆಲೆ 29,25,000 ರೂಪಾಯಿ ಆಗಿರುತ್ತೆ. ಹಳೆಯ ಸಿಮ್ ಕಾರ್ಡ್ಗಳು, ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯಗಳಿಂದ ಆತ ಚಿನ್ನ ಹೊರತೆಗೆದ ಬಗೆಯನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಅದನ್ನ ನೋಡಿದ ಜನರು ಈ ತ್ಯಾಜ್ಯದಿಂದ ಇಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಪಡಿಬಹುದಾ ಎಂಬಂತಹ ಹೊಸ ವಿಚಾರವನ್ನ ನೋಡಿ ಹುಬ್ಬೇರಿಸಿದ್ದಾರೆ. ಇಂತಹದ್ದೊಂದು ವಿಭಿನ್ನವಾದ ಘಟನೆ ನಡೆದಿರುವುದು ಚೀನಾದಲ್ಲಿ. ದಕ್ಷಿಣ ಪೂರ್ವ ಚೀನಾಗೆ ಸೇರಿದಂತಹ ಕ್ವಿಯಾವೋ ಎಂಬಾತ ಇಂತಹದ್ದೊಂದು ಸಾಧನೆಯನ್ನ ಮಾಡಿದ್ದಾನೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.